ಕೂಡ ಮಾಡಿ ಕೂಡ ಕಟ್ಕೊಂಡು ಯಾರು ಗಂಡ ಯಾರು ಇನ್ನು ಪೇಷಂಟ್ ಯಾರಿದ್ದಾರಲ್ಲಿ ಹಿಡಿಯೋಕ್ಕಾಗಲ್ಲ ಅಂತ ಕೈ ನೋವು ಕಾಲ ಇದ್ದಾರಲ್ಲ ಅವ್ರಿಗೆ ಕೊಡಲ್ಲ. ನೀವು ಸುಮ್ಮನೆ ಬ್ಯಾಗ್ ಹಿಡ್ಕೊಂಡು ನಿಮಗೆ ಕೈ ನೋವು ಬಂದು ಟೆನ್ಷನ್ಗೆ ಎಂತಾರ ಅಲ್ಲ ಬ್ಯಾಗ್ ಹಿಡ್ಕೊಂಡು ಕೈ ನೋವು ಮೊಬೈಲ್ ಹಿಡ್ಕೊಂಡು ನೋವು ಬಂದ ಕಾಲು ನೋವು ಕೈ ನೋವು ಹತ್ರ ಕೊಡಲ್ಲ. ಹೋಗಿ ಬಿಳಿ ಮಮ್ಮಿ ನೀನು ಸುಮ್ಮನೆ ಕೈ ಕಾಲು ಮುರ್ಕೊಂಬನ್ನಿ ಇಲ್ಲೇ. ಕೈ ಕಾಲು ನೋವಿದ್ರೆ ಅವ್ರಿಗೆ ಅಂತರ ಕೊಡೋದಿಲ್ಲ. ನಿಮ್ಮ ಮಕ್ಕಳು ಹೇಳ್ಬೇಕು, ನಿಮ್ಮ ಗಂಡುಗಳು ಹೇಳ್ಬೇಕು. ಏನ್ ಕೊಳ್ಳಿ ಬಾಳೆ ಅಂದಿಲ್ಲ. ಹೌದು ಏನಾಯ್ತು ಪಾಪಗೆ? ಹಾಂ ಎಷ್ಟು ಪಾಪ ಅದು? 7 ತಿಂಗಳು ಪಾಪ. ಏನು ಬೇಡ್ಕೊಂಡಿತ್ತು ಇವ? ಪಾಪ ಆದ್ರೂ ಅಣ್ಣಂಗೆ ಆಸ್ತಿ ಬರೀತೀನಿ ಅಂತಲ್ಲ. ಆಸ್ತಿ ಬರೆಯೋ ಒಬ್ರು ಕಳ್ಳಿ ನೀನು. ಪಾಪ ಚೆನ್ನಾಗಿರಲಿ. ಇದು ನಿನಗೆ ತಂಗಿ ಹುಡ್ಕೊಳಕ್ಕೆ ಅಕ್ಕ. ನೀನು ಉಡುಪಾಳೆ ಸೈಡ್ ಇತ್ತು ನಿಂಗಿದು ಬರಕ ಇನ್ನೂ ಬೇಗ ಬಂದಿರಕ. ಅವರು ತಾಯಿ ಕೆಲಸ ಮಾಡುತ್ತಲ್ಲಿ. ಅವ್ರು ಯಾವರು? ಏನಾಯ್ತಮ್ಮ ನಿಮಗೆ? ಹೋಗ್ಬೇಕು. ಏನಾಯ್ತಣ್ಣ? ಮಗ ತೀರೋಯ್ತು ಸರ್. 29 ವರ್ಷ ಟೆನ್ಷನ್ ಅಕ್ಕ ಬಾಯ್ಲಿ. ಮಗ ತೀರೋಗಿಲ್ಲ. ಇಲ್ಲಿದ್ದೀನಿ ಮಗ. ಇಲ್ಲೋಡತ್ತಿಲ್ಲ ಇಲ್ಬಾ. ನಾನು ಆಸ್ತಿ ಕೇಳೋ ಮಗ ಅಲ್ಲ, ಬರೀ ಬಯ್ಯ ಮಗ. ಅಡ್ಜಸ್ಟ್ ಮಾಡ್ಕೊ. ಹಾಂ ದೇವರು ಅವನ ಶಾಂತಿ, ಅವನ ಜನ್ಮ, ಅವನ ಆತ್ಮಕ್ಕೆ ಶಾಂತಿ ಕೊಡಲಿ. ಈಗ ಒಬ್ಬನೇ ಮಗನ? ಒಬ್ಬಳೆ ಮಗಳ? ಅದೇ ಟೈಮಲ್ಲೇ 7 ತಿಂಗಳಲ್ಲಿ ಅಪೋಷನ್ ಆಯ್ತು ಗುರುಗೆ. ನೀವು ಒಳ್ಳೆಮಯ್ಯ ದಯವಿಟ್ಟು ಇವ್ರು ನೋಡ್ಕೊಳ್ಳಿ. ಯಾಕೆಂದರೆ ತಾಯಿ ತಂದೆ ಎಲ್ಲರೂ ಒಂದೇ. ನಮಗೆ ಆ ಭಾಗ್ಯ ಇಲ್ಲ. ನಮ್ಮ ಅತ್ತೆ ಮಾವ ಅಂತಾರಲ್ಲ, ದೇವರಣೆಗೂ ಎಲ್ಲ ನಿಮ್ಮ ಅನ್ಸಾರ ಇರ್ತಾ ಇದ್ದೀರಾ. ನೀವು ದಯವಿಟ್ಟು ಅದು ಹೆಂಗೆ ಮೇಂಟೈನ್ ಮಾಡ್ತಿರೋದ್ರನ್ನೆಲ್ಲ ನಮಗೆಲ್ಲ ಅನ್ನ ಹಾಕ್ತೀರಾ, ಇಷ್ಟೆಲ್ಲ ಮೇಂಟೈನ್ ಮಾಡ್ತೀರಾ. ಇಲ್ಲ ಆಳುಗಳು ಸಂಬಳ ಕೊಡಬೇಕು, ಕರೆಂಟ್ ಬಿಲ್ ಕಟ್ಟಬೇಕು. ಹೆಂಗೆ ಮೇಂಟೈನ್ ಮಾಡ್ತೀರಾ ನೀವು? ಯಾಕೆ ದುಡ್ಡು ಬೇಡ ಅಂತ ಹೇಳ್ತಾ ಇದ್ದೀರಾ? ದುಡ್ಡು ಬೇಡ ಅಂತ ಸೊಪ್ಪಂದಾಗ ಬಂದಿದ್ದೀರಾ. ನಾನು ಸೊಪ್ಪಂದಾಗೂ ಕೇಳ್ತಾ ಇದ್ದೀನಿ ನಿಮ್ಮನ್ನ. ಅವತ್ತು ನೀವು ಪಟ್ಟಂತ ಬಂದ್ಬಿಟ್ಟು ವಾಪಸ್ಸು ಕೇಳ್ತೀನಿ. ದುಡ್ಡು ಬೇಡ ಅಂತ ಯಾಕೆ ಹೇಳ್ತೀವಿ ಅಂದರೆ, ಅಮ್ಮ ಅನ್ನ ಕೇಳ್ತಾನೆ ದುಡ್ಡು ಬೇಡ ಕನ್ಸಲ್ಲಿ ಅಂತೀರಾ, ನೀವು ಅಂತೀರಿ. ಯಾಕೆ ದುಡ್ಡು ಬೇಡ ಅಂತೀರಾ ಅಂದರೆ, ದುಡ್ಡು ಬೇಡ ಅಂದ್ರೆ ನೀವು ಕಾಣಿಕೆ ಡಬ್ಬಿಗೆ ದುಡ್ಡು ಎಲ್ಲ ಅದು ದುಡ್ಡು ಜೀವನ ಮಾಡ್ಬೋದು. ಕೇಳಿಸ್ಕೊಳೋದಕ್ಕಿಂತ ಕೊಡೋ ದುಡ್ಡ ಜೀವನ ಮಾಡ್ಬೋದು. ಅರ್ಥ ಆಯ್ತಾ? ಯಾವ್ದಾರ ಮನೆ ಊಟಗೋರು ಬಿರಿಯಾನಿ ಕೊಡೋದು ತಪ್ಪಾಗುತ್ತೆ. ಮಾಡಿಕ್ಕೆ ದುಡ್ಡುಗಳು ಪ್ರೀತಿ ಇರುತ್ತೆ ಅಂತ. ದುಡ್ಡು ನೀವು ಕೊಡ್ತಿರಲ್ಲ ಕಾಣಿಕೆ ಡಬ್ಬಿಗಳಿಗೆ. ದಯವಿಟ್ಟು ಯಾರು ಹಂಗೆ ಅನ್ಕೊಂಬಿಡ್ರಿ. ಆದಷ್ಟು ನಮ್ಮ ಕೈಲಾದ ಸಹಾಯ ಮಾಡೋಣ, ಕ್ಷೇತ್ರ ಇಂಪ್ರೂವ್ ಮಾಡೋಣ. ಮಾಮೂಲಿ ಬೇಡ, ಕ್ಷೇತ್ರ ಇಂಪ್ರೂವ್ ಮಾಡೋಣ ಖುಷಿ ಆಗ್ತದೆ. ಕ್ಷೇತ್ರ ಇಂಪ್ರೂವ್ ಮಾಡೋಣ ಅಂತ ಖುಷಿ ಆಗ್ತದೆ. ಇನ್ನೊಂದು ಏನಂದರೆ ಅಮ್ಮಲ್ಲಿ ಅಳ್ತಿ ಹೇಳಕ್ಕವ ಯಾಕೆ ಕಳ್ಸಿರೋದು ಹೇಳ. ಅಣ್ಣ ನೋಡ ನೀನು ಎಲ್ಲಿ ಬೇಕಾದ್ರೆ ಯಾಕೆ ಕಳ್ಸಿದ್ದಕ್ಕಂತ ಜಾಗ ಬಿಡ ಜಾಗಲ್ಲ ಮನೆ ಹೇಳ ನನ್ನ ತಂಗಿ. ಏನವ ಯಾಕೆ ಕಳ್ತೀಯ? ಹಾಂ ಹ್ಞೂ ಪರಿಹಾರ ಆಯ್ತಾ? ಯಾವ ಊರು ತಂಗಿ? ಹಾಂ ನಿಮ್ಮೂರು ಊಟಕ್ಕೆ ಬಂದ್ಬಿಟ್ರೆ ಏನು ಖುಷಿ ಪಡ್ತೀಯಾ? ಹಾಂ ಇಂಥ ಅಣ್ಣ ಮನೆ ನಿಂಗೆ ತವ್ರ ಮನೆ ಯಾರು ಈ ಥರ ಅಳ ಅವಶ್ಯಕತೆ ಇಲ್ಲ. ಜೀವನದಲ್ಲಿ ನೋವು ಇದ್ದೇವೆ, ನಲಿವಿದ್ದೇನೆ. ಯಾರಿಗಾರ ಕಷ್ಟ ಇದ್ದರೆ ತಂಗಿಯರು ಯಾರು ಬೇಕಾದ್ರೂ ಬಂದು ನಿಂಗೆ ತವ್ರ ಮನೆ. ಗಂಡು ಮಕ್ಕಳು ಯಾರು ಬೇಕಾದ್ರೂ ಬಂದು ಸೇವೆ ಮಾಡ್ಬೋದು. ನಾನು ನಿಮ್ಮದು ಅಣ್ಣ ಬಟ್ ಯಾರು ಆಸ್ತಿ ಕೇಳ್ಬೇಡಿ, ತುಂಬ ಬಡವ. ನನ್ನ ಹೆಸರಲ್ಲಿ 34 ಕುಂಟೆ ಅಷ್ಟು ಬಿಟ್ಟರೆ ಏನೂ ಇಲ್ಲ. ಹಂಗೂ ಕೇಸ್ ಹಾಕಿದ್ರೆ ಒಂದು 32-33 ಸಾವಿರ ಕಾರ್ ಸಿಗುತ್ತೆ ಅಷ್ಟೇ. ಇದೆ ಅದು. ಇನ್ನು ಫೋನ್ ಬೇಕು ಕೊಡ್ತೀನಿ. ಯಾರಿಂದ ತಂಗಿ ಕೊಡ್ತೀನಿ ನೀನು ಹಾಕೋ. ನೀನು ಹಾಕು ಆಯ್ತು. ನೀವು ಬೇಕಾದ್ರೆ ಕೇಸ್ ಹಾಕ್ಬೋದು. ಆಮೇಲೆ ಒಂದ್ಸರಿ ಏನು ಹೆಸರಿದು? ಧನ್ವಿತ್ ದುರ್ಗ ಹೌದಾ? ಕ್ಲಾಸ್ ಹಾಕಿ ಬಾಬು ಇನ್ನೂ ಎಷ್ಟು ಆಹಾರ ಕೊಡಲಿ. ಒಂದೇ ಒಂದ್ಸರಿ ಹೇಳ್ತೀನಂತೆ ಅಂದಾತ್ರೆ ಒಂದೇ ಒಂಚೂರು ಇದ್ರಿಗೆ ನಿಗಟ್ ಕೇಳಿ. ಯಾಕೆಂದರೆ ನೀವೆಲ್ಲ ಎಲ್ಲೆಲ್ಲೋ ಕೆಲಸ ಮಾಡ್ಕೊಂಬತ್ತೀರಿ. ನೀವೆಲ್ಲ ಎಲ್ಲೆಲ್ಲೋ ಭಿಕ್ಷೆ ಬೇಡ್ತೀರಿ. ನೀವು ಒಂಥರ ರೂಪದಲ್ಲಿ ಭಿಕ್ಷೆ ಬೇಡ್ತೀವಿ. ಎಲ್ಲ ಒಂದ್ರಿ ಈ ಭೂಮಿ ಮೇಲೆ ಭಿಕ್ಷೆ ಬೇಡದೇನೆ ಗೊತ್ತಮ್ಮ. ಎಲ್ಲ ಒಂದ್ರಿ ನೀವು ಎಲ್ಲೆಲ್ಲೋ ಕೂಲಿ ಮಾಡಿ ನೀವು ಕಷ್ಟಪಡ್ಕೊಂಬತ್ತೀರಿ. ನಾವು ಒಳಗಡೆ ತಟ್ಟೆ ಒಡ್ಡಿ ಭಿಕ್ಷೆ ಬೇಡ್ತಾ ಇದ್ದೀವಿ. ಗೊತ್ತಾದ್ರೆ ನಾವು ಏನಕ್ಕೆ ಸೇವೆ ಮಾಡಿ ಕೆಲವು ಕೇಳಿ ಅಣ್ಣನ ಥರ ಕೇಳಿ ಅಣ್ಣ ಕೇಳ್ದ ಇಲ್ಲ ಅಣ್ಣ ಕೇಳೋದು ಯಾಕೆ ದುಡ್ಡು ಹೇಳಲ್ಲ ಅಂತ. ನೀವು ದುಡ್ಡು ಕಾಣಿಕೆ ಡಬ್ಬಿ ಹಾಕಿರಲ್ಲಪ್ಪ, ಆ ದುಡ್ಡು ನಾವು ಸಂಬಳಕ್ಕಿದ್ದೀವಿ. ದಿನನಿತ್ಯ ನೀವು ಕಾಣಿಕೆ ಡಬ್ಬಿ ದುಡ್ಡು ಹಾಕ್ತಿಲ್ಲ. ಋಣ ದಿವಸಕ್ಕೋಸ್ಕರ ಬಂದು 4 ಜನ ಬೈಯೋದು, ಬೈಸ್ಕೊಳ್ಳೋದು, ಬ್ಯಾಡ್ ಮೆಸೇಜ್ ಮಾಡಿ ಹೇಳೋದು, ಇಲ್ಲ 4 ಬುದ್ಧಿ ಹೇಳೋದು ಎಲ್ಲ ನಡೀತಾ ಇದೆ. ನಾವು ನಿಮ್ಮ ಥರ ನೀವೊಂದು ಇನ್ನೊಂದು ಕಡೆ ಊಟಕ್ಕೆ ನಾವು ನಿಮಗೆ ಕೇಳಿ ಊಟಿಸ್ಕೊಂತ ಇದ್ದೀವಿ. ಅಂದಾದರೆ ನೀವಿದ್ರೆ ನಮಗೆ ಅನ್ನ. ಯಾಕೆಂದರೆ ಭಕ್ತನ ಭಯ ಅವಶ್ಯಕತೆ ಇಲ್ಲ. ಸಿಟ್ಟು ಮಾಡ್ತೀವಿ ಅಂದರೆ ನೀವು ಒಂದೇ ಮಗು ಅಳುತ್ತೆ, ಒಂದೇ ಗಂಟೆ ಡೈರೆಕ್ಟ್ ಹೊಡಿ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ. ಕಷ್ಟ ಬರ್ಬೋದು. ನೀವು ಸುಮ್ಮನೆ ಕೇಳಬಾರ್ದು, ಕೇಳಿ ಯಾರು ಸಿಟ್ಟು ಬರುತ್ತೆ. ಆಮೇಲೆ ಕಾಯೋಕ್ಕಾಗಲ್ಲ ಅಂತೀರಿ. ಎಲ್ಲೆಲ್ಲೋ ಕಾಯ್ತೀರಿ. ಯಾಕೆ ಇಲ್ಲಿ ಕಾಯಲ್ಲ ಅಂತ ಬೇಜಾರಾಗುತ್ತೆ. ಯಾಕೆಂದರೆ ಒಂದೇ ಒಂದು ಸಳ ಕಡೆಯಲ್ಲಿ 6 ಗಂಟೆ ಮೇಲೆ ಕೋಟಿ ಕೊಟ್ಟಿರ್ತೀನಲ್ಲ ನಾವು. ಹಿಂಗೆ ಆಡಿನೇ ಬಾತ್ರೂಮ್ ಕಿತ್ತಾಕ್ತೀವಿ. ಸಮಯ 9 ಗಂಟೆ ಮಾಡಿದ್ವಿ, ಬರೋದು 12 ಗಂಟೆ ಮಾಡಿದೆ. 6 ಗಂಟೆ ಕ್ಲೋಸ್ ಮಾಡಿ ಯಾರೋ ಉಳ್ಕೊಂಡಿದ್ರೆ ಅವ್ರು ನಮಗೆ ಕೇಳಬಾರ್ದನ್ನ ಕೇಳ್ತಾರೆ. ಹಾಸಿಗೆ ದಿಂಬು ಬಿಸಿನೀರು ಕೇಳ್ತಾರೆ.
ಹಂಗಾಗಿ ಏನು ಮಾಡ್ತೀರಾ ಅಂದಾದ್ರೆ ನೀವು ಒಂದೊಂದು ಕಡೆ ಎಲ್ಲೆಲ್ಲ ಕೆಲಸ ಹೋಗ್ತೀರಿ, ನಾವು ಇಲ್ಲಿದ್ದು ಕೆಲಸ ಮಾಡ್ತೀವಿ. ಒಂದೇ ಅದೃಷ್ಟ ಏನಂದರೆ ಆ ತಾಯಿಯರನ್ನ ಸೇವೆ ಮಾಡೋದು ಸಿಕ್ಕಿದೆ. ಅದೊಂದೇ ನಾವು ನಮ್ಮ ಅಪ್ಪ ಅಮ್ಮ ಮಾಡಿ ಪುಣ್ಯನ ಪಡ್ಕೊಂಡಿರೋದು. ಅದಕ್ಕೆ ಯಾರು ಕೀಳಾಗಿ ನೋಡೋದು ಬೇಡ, ಯಾರನ್ನೂ ಆಡ್ಕೊಳ್ಳೋದು ಬೇಡ ಅಂತ ನನಗೆ. ಯಾಕಂದ್ರೆ ಎಲ್ಲರಿಗೂ ಕಷ್ಟ ಇರುತ್ತೆ, ಎಲ್ಲರಿಗೂ ನೋವಿರುತ್ತೆ. ಅಥವಾ ತಗ ನೀನು ತಮ್ಮ ಅಂತ ಕೊಡಲಿಲ್ಲ ತಗ ಬಾಯ್ ಬರೀ ಫ್ರೀ ನೀನು ನಡಿ ಕೂತಿತ್ತು ಮಗು ಒಳ್ಳೆ ಬದುಕೋ ಏನು ಕೆಲಸ ಮಾಡ್ತಿದ್ದ ನಾನು ಯಜಮಾನ್ರು ಏನು ಮಾಡ್ತಾರೆ? ಗೌರ್ಮೆಂಟ್ ಕೆಲಸ. ನಾನೇನಾರು ನಿಮಗೆ ನೀನೇನಾಗಬೇಕಲ್ಲ ಸಾರಿ ಕೊಡ್ತೀನಿ ಮಗಳೇ. ನಿಮಗೆ ಬೇರೆಯವರಲ್ಲಿ ಮಯೂರ ಓಟಿ ಬಂದಿದ್ದೆ ಒಂದು ದಿವಸ. ನನಗೆ ಗೊತ್ತಿಲ್ಲ ಕಂದ ನಾನು ಓಟಿಗೆ ಅಂತ ಬರಲ್ಲ. ನಾನು ರಸ್ತೆ ಮಾಡ್ಕೊಂಡ್ಬಿಟ್ಟಿದ್ದೆ, ಗೊತ್ತಿಲ್ಲ ಅನ್ಕೊಂಡಿದ್ದೆ. ನಾನು ಕತ್ಕೊಂಡು ಕುತ್ಕೊಂಡೆ ಯೂಟ್ಯೂಬಲ್ಲಿ ಚೆಕ್ ಮಾಡ್ಬಿಡ್ತಾರೆ ನನ್ನ. ಈ ಟೋಲ್ಗಳು ಹಂಗೆ ಮಾಡೋದು. ನನ್ನ ಸ್ವಾಮಿಯರು ಅಂದರೆ ಉದಾಹರಣೆ ಗುಡ್ಪಾಳ್ಳಿ ಅಂದ್ರಲ್ಲ ಅವರು, ನಾನು ಅಲ್ಲೇ ಮದುವೆ ಇರೋದು. ಅಲ್ಲಿ ನರಸಿಂಹ ಬೆಟ್ಟದ ಟೋಲ್ ಇದೆ. ಆ ಟೋಲ್ಗೂ ನಾನು ಫ್ರೀ ಹೋಗಲ್ಲ. ಅಲ್ಲಿ ಸ್ವಾಮಿಯರ ಅಂತಾರೆ, ನಾನು ಕೆಲಸ ಅಂತೀನಿ. ಒಪ್ಪಿನ ಕಾಲ ಯಾರ ಕಡೆ ನಾನು ಕೆಲಸ ನಿಮ್ಮನ್ನೆಲ್ಲೋ ನೋಡಿದ್ದೀವಿ ಅಂತ ದುರ್ಗಾಸಕ ಅಂತಾರೆ. ಕೆಲವು ಕೇಳ್ತಾರೆ ಮತ್ತೆ ನೀನು ಎಷ್ಟು ಸಂಬಳ ಕೊಡ್ತಾರೆ ಅಂತ ಕೇಳ್ತಾರೆ. ಅವ್ರು ಬಂದು ನನ್ನ ಸೆಕ್ಯೂರಿಟಿ ಇನ್ ತಕ್ಷಣ ಎಷ್ಟು ಸಂಬಳ ಅಂತ 100 ರೂಪಾಯಿ ದುಡ್ಡು ಬೀಡಿ ಬೆಂಕಿ ಊಟ ಕೊಡ್ತೀನಿ ಅಂತ ಹೇಳ್ತೀನಿ ನಾನು. ಅಲ್ಲಿ ಓದ್ಲು ಹಂಗೆ ಅಂದೆ, ನೀವು ನಿಮ್ಮನ್ನು ನೋಡಿದ್ದೀವಿ ಅಂದ್ರೆ ಯೂಟ್ಯೂಬ್ ತಗೊಂಡು ನಾನು ಕೆಲಸಗಾರಕನಮ್ಮ ಅಂದೆ. ಅವಾಗ ಹುಡುಗಿ ಒಬ್ಬಳು ಅಲ್ಲಿ ಟೇಪ್ ಹೊಡಿತಾರೆ, ಅವಳು ನೋಡ್ಬಿಟ್ಟು ನನ್ನ ಸ್ವಾಮಿಯರು ಅಂತ. ಹಾಗಾಗಿ ನಾನು ಹೊರಗಡೆ ಬಂದಾಗ ಗೆಟಪ್ ಚೇಂಜ್ ಇರುತ್ತೆ. ಬಿಡು ಯಾರು ಸ್ವಾಮಿಯರು ಅಂತ ಬರೋದು ತಂಗಿ. ನಾನು ಯಾರು ಸೆಕ್ಯೂರಿಟಿ ಕರ್ಕೊಂಡು ಬರಲ್ಲ. ಯಾಕಂದ್ರೆಲ್ಲ ಒಮ್ಮೆಲ್ಲ ಬಂದಿರ್ತೀನಿ. ಬೈಕಲ್ಲಿ ಜಾಸ್ತಿ ಬರೋದು ಸ್ಪ್ಲೆಂಡರ್ ಬೈಕಲ್ಲಿ ಹೆಲ್ಮೆಟ್ ಹಾಕಿರ್ತೀನಂತೆ. ಯಾಕಂದ ಊಟಕ್ಕೆ ತಂಗಿಯರ ಮನೆ ಅಕ್ಕರ ಮನೆಗೆ ಯಾರ ಮನೆಗೆ ಹೋದ್ರೆ ಸಮಾರಂಭಕ್ಕೆ ಹೋಗಬಾರ್ದು. ನೀವು ಕೂಡ ಊಟ ಮಾಡಬೇಕು. ಮ್ಯಾಲ್ಕೊಂಡು ಮಂಕಡ ದಿಮಾಕ್. ನಂದು ಭಾವನೆ ಬೇರೆ ತಂಗಿ. ನಾನು ಒಂದ್ಸರಿ ನಿಮ್ಮ ಕೊಟ್ಟು ನಾನು ಮೇಂಟೈನ್ ಮಾಡೋಕ್ಕಾಗಲ್ಲ. ನಾನು ಬರೋಕ್ಕೆ ಶುರು ಆದರೆ ಬೇರೆ ನಮ್ಮ ಮಾವ ಮಗಳಿದ್ದಾಳೆ, ಬೇಕರಿ ಇದ್ದಾರೆ, ನನಗೆ ಹೋಟ್ಲ್ ಇದ್ದಾರೆ. ಯಾಕೆಂದರೆ ನಾನು ಯಾವುದೇ ಮನೆಗೆ ಹೋದರೂ ನಿದ್ದೆ ಬಂದು ಅಲ್ಲೇ ಮಲಗೋದು. ಎಚ್ಚರ ಆದರೆ ಮನೆಗಿರಲ್ಲ ಅಲ್ಲಪ್ಪ. ಈಗ ಅಣ್ಣ ಅಂತವಳೆ ಜಾಸ್ತಿ ಆಲ್ಮೋಸ್ಟ್ ಹೋದ್ರೆ ಮರ ಸಾಬಿಡ್ತಾಳೆ ಅಲ್ಲ. ಇನ್ನೊಂದು 2 ಸೇರಿಸಿ ಮಾತಾಡ್ತೀನಿ. 2 ಸೇರಿ ಭಾಳ ಅವಶ್ಯಕತೆ ಇಲ್ಲ. ಅಣ್ಣ ಇಲ್ಲಿದ್ದೀನಿ ನಾನು, ಯಾರಿಗೂ ಎದುರ ಅವಶ್ಯಕತೆ ಇಲ್ಲ. ಈ ಅಣ್ಣ ಮನೆ ಒಬ್ಬಳಿಗೆ ಅಲ್ಲ. ಕೇಳಿದ್ರೆ ಲೈವಲ್ಲಿ ಹೇಳ್ತೀನಿ, ಯಾರ್ಯಾರು ನಂದಿರೋ ನಿಮಗೆ ತೋರ್ ಮನಿದ್ದಂಗೆ ದಯವಿಟ್ಟು ಬನ್ನಿ, ಕುತ್ಕೊಳ್ಳಿ, ನಿಧಾನಕ್ಕೆ ಹೋಗಿ. ಅಲ್ಲ ತಂಗಿ, ಯಾರು ಗಂಡು ಮಕ್ಕಳು ಇದ್ದೀರಾ ನೋಡಿರ್ತೀನಿ. ಒಳಗಡೆ ಎಂತೆಂತ ಕೆಲಸ ಮಾಡ್ತಾರೆ ಅಂತ ಕೈ ಇದ್ದಾರೆ, ಕಾಲಲ್ಲಿ ಹಾಕಿರ್ತೀನಿ. ಲೈವಲ್ಲಿ ನೋಡ್ತೀರ ಕಂದ ನೀವು. ವಿಗ್ರಹ ಮೂರ್ತರ ಮಕ್ಕಳಿದ್ದಾರೆ ನನಗೆ. ಇನ್ನೊಂದ್ಸರಿ ಹೇಳ್ತೀನಿ, ವಿಗ್ರಹಗಳು ಹೇಗಿದ್ರೆ ಹಾಗೆ ಮಕ್ಕಳಿದ್ದಾರೆ ನನಗೆ. ಯಾರಿಗೆ ಮಕ್ಕಳಿಲ್ಲ ಅಂತ ಕಂಡಿದ್ದೀರಿ. 5 ವರ್ಷ 10 ವರ್ಷ 30 ಮಕ್ಕಳು ಯಾರು ಬೇಕೋ. ನೆಕ್ಸ್ಟ್ ಡಿಸೆಂಬರ್ಗೆ 22ನೇ ತಾರೀಕು ದೊಡ್ಡ ಮಗನ ಬರ್ತಡೆ, ಅವ್ರಿಗೆ 14 ವರ್ಷ. ಸಣ್ಣ ಮಗನ ಬರ್ತಡೆ 7ನೇ ತಾರೀಕು ಡಿಸೆಂಬರ್ಗೆ, ಅವನಿಗೆ 8 ವರ್ಷ. ಯಾರು ಬೇಕಾದ್ರೆ ಹೆಣ್ಣು ಕೊಡ್ಬೋದು. ಓ ತಂಗಿ, ಲಿವ್ ಇನ್ ಟುಗೆದರ್ ಮಾಡೋದು ಬೇಡ. ಅವರು 10 ಮದುವೆ ಮಾಡ್ತೀರಿ. ನಾನು ಒಬ್ಬೊಬ್ಬರಿಗೆ 8 ಹೋದ್ರೆ 2 ಆರ್ಡರ್ ಇರಲಿ ಅಂತ. ಹಿಂದಿನ ಕಾಲದಲ್ಲಿ ಸೋದರ ಮಾವ ಗದ್ದೆದು ನಿಮ್ಮ ಬಸ್ ಫ್ರೀ ಬಿಟ್ಟಿಲ್ವಾ? ತುಮಕೂರು ನಮ್ಮ ಹುಡುಗರು ಫ್ರೀ. ಕನ್ನಡ ಮಾಡ್ತೀರಾ ನನಗೆ ಮಾಡಲ್ವಾ? ಇಬ್ಬರು ಮಾತಾಡ್ತೀನಿ ತಮ್ಮನ್ನ. ಈಗ ಆಗಿರ್ತೀನಿ ಸ್ವಲ್ಪ ಹುಡಿ. ಗೆಲ್ಲಾರು ಗೆಲ್ಲಿದ ಗೆಲ್ಲಿಂದ ಸತ್ಯ ಖಾಲಿ ಆದ್ಮೇಲೆ ಕೇಳ್ತಿಲ್ಲ ಮರೆ. ಯಾರು ಗಿಲ್ಲು ಜನಗಳಿಗೆ ಮನೆಗೆ ದೇವ್ರನ್ನ ಕೆಲಸ ಹಂಗೆ 6 ವರ್ಷ ಬಿಟ್ಟು ಮಕ್ಕಳಾಗಿದ್ದಿಲ್ಲ ಏನು. ಇವಾಗ 6 ತಿಂಗಳು ಪ್ರೆಗ್ನೆಂಟ್ ಇದ್ದಾರೆ. ಏನು ಹೇಳಿದ್ದೆ ನಾನು? ಮಕ್ಕಳಾಗ್ತಾವೆ ಬಂದು ಕಸ ಹೊಡೆದು ಹೋಗ್ರಿ ಏತಮ್ಮ ಒಳ್ಳೆ ಕಸ. ಪಾಪ ಅಲ್ಲಿ ಹಂಗೆ ತಂಗಿ ವಾರ ಕೊಡಲಿ, ನಿಮ್ಮ ಪಾಪ ವಾರ ಕೊಡಲಿ. ಅವನಿಗೆ ಮಧ್ಯಾಹ್ನ ನಂಗೆ ಮುಂಜಾನೆ ಬರ್ಬೇಕಾದ್ರೆ ನಾನು ಬೆಟ್ಟ ಆದ್ರೆ ನಾನು ಕೈಪಲ್ಲಿ ಕಟ್ ಮಾಡೋಕೆ ನೀನಪ್ಪ ಬಂದಿದ್ದೆ. ಅವ್ರು ಕರ್ಕೊಂಡು ಸಾರಿ ಕೊಡ್ತಿತ್ತಮ್ಮ. ಒಳ್ಳೆದಾಗುತ್ತೆ. ಬಂದು ಬೆಳಗ್ಗೆ ಸೇವೆ ಮಾಡೋಣ. ನೀನು ಹೇಳ್ತೀಯಮ್ಮ, ನಾ ಕೇಳ್ತೀನಿ. ಹಾಂ ಸರಿ ಹೇಳ್ಬಿಟ್ಟ. ಅವಾಗ ಒಂಚೂರು ಗುಡ್ ನೈಟ್ ಕಾಯಿಲ್ ಬರುತ್ತೆ, ಅದನ್ನ ಸ್ವಲ್ಪ ಚೀಪ್ ಇಟ್ಟಿದ್ರು ಚಿಕ್ಕವಳಿದ್ದಾಗ 1-2 ಅವಾಗಿಂದ ಕೆಮ್ಮು ಸ್ಟಾರ್ಟ್ ಆಗಿತ್ತು. 2 ವರ್ಷ 3 ವರ್ಷ ಎಲ್ಲ ಹಾಸನಿರೋ ಎಲ್ಲ ಮಕ್ಕಳು ಡಾಕ್ಟರ್ ತೋರಿಸಿದ್ರು. ಕೆಮ್ಮು ಹುಷಾರಾಗಿರಲಿಲ್ಲ. ಡೇ ಬೈ ನೈಟ್ ಹೋಗ್ಲಿ ಎಲ್ಲ ಕೆಮ್ಮು ಕಂಟಿನ್ಯೂಸ್ಲಿ ಕೆಮ್ಮು. 2 ವರ್ಷ ಕಂಟಿನ್ಯೂಸ್ಲಿ ಕೆಮ್ಮಿದ್ದಾಳೆ ಅವಳು. ಹಿಂಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ದೇವ್ರದ್ದೊಂದು ಬಂದಿತ್ತು. ಆವಾಗ ಮನಸ್ಸಲ್ಲಿ ಅಂದ್ಕೊಂಡು ಫೇಸ್ಬುಕ್ಕಲ್ಲೇ ಕೈ ಮುಗಿದಿದ್ದು. ಹಿಂಗೆ ಕೆಮ್ಮು ಎಲ್ಲ ವಾಸಿ ಆದರೆ ನಾನು ಈ ಸನ್ನಿಧಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ. 1 ವಾರಕ್ಕೇನೆ ಕೂತ್ಕೊಳ್ಳಿ ಕಂಪ್ಲೀಟಾಗಿ ಹುಷಾರಾಯಿತು. ಅವಾಗ ಅಲ್ಲಿತ್ತು ದೇವರು. ಪಾಪ ಚೆನ್ನಾಗಿದೆ. ಪಾಪ ಹೋದ ವಾರ ಬಂದಿತ್ತು. ಒಂದ್ಸರಿ ನಿನ್ನ ಪ್ರೀತಿಗೆ, ನಿನ್ನ ಭಕ್ತಿಗೆ ದೇವ್ರ ಕಡೆಯಿಂದ
ಯಾವುದೇ ಮಕ್ಕಳು ಈ ಥರ ತೊಂದರೆ ಮಾಡ್ಕೊಂಡು ದಯವಿಟ್ಟು ಆಯವನ್ನು ಬೇಡ್ಕೊಳ್ಳಿ. ಮತ್ತು ಎಚ್ಚರವಿರಲಿ, ತಂಗಿ ಕಡೆಯಿಂದ ಹೇಳ್ತೀನಿ, ಮಕ್ಕಳ ಬಗ್ಗೆ ಎಚ್ಚರವಿರಲಿ. ಗುಡ್ ನೈಟ್ ಒಂದೇ ಅಲ್ಲ, ಚಾಕು ಬಗ್ಗೆ, ಚೂರು ಬಗ್ಗೆ, ಬಾವಿಗಳ ಬಗ್ಗೆ ಎಷ್ಟೋ ಮಕ್ಕಳು ಬಾವಿ ಬಿದ್ದು ಸಾಯ್ತಿದ್ದಾವೆ, ಕೆರೆ ಬಿದ್ದು. ದಯವಿಟ್ಟು ಮಕ್ಕಳ ಬಗ್ಗೆ ಎಚ್ಚರವಿರಲಿ. ನಿಮ್ಮ ಬಗ್ಗೆ ಮಕ್ಕಳ ಬಗ್ಗೆ ನಿಮಗೂ ಎಚ್ಚರವಿರಲಿ ತಂಗಿ. ನೆಲೆಕ್ಟ್ ಮಾಡೋದು ಬೇಡ. ಒಂದೇ ಒಂದಲ್ಲಿ ತೀರ್ಥ ಕುಡಿಸಿದ್ರೆ ಬದುಕ್ತಾರೆ ಅಂತ ಸಾಕಷ್ಟು ಹೇಳ್ತಾರೆ. ಇದು ದೊಡ್ಡ ಪವಾಡ ತೀರ್ಥ, ಪವಾಡ ನಂಬಿಕೆ, ಪವಾಡ ಮೈ ಅಂತರ, ಪವಾಡ ಗಡಿಯಾರ ಟಿವಿ ಟೈಮ್ ಫೋಟ, ಪವಾಡ ಸ್ಟಿಕ್ಕರ್ ಅಲ್ಲ, ಫಾಸ್ಟಾಗಿ ಅನ್ಸ ಸ್ಟಿಕ್ಕರ್ ಅನಿಸಿದ್ರೆ ಆಕ್ಸೈಟ್ ಅದು ನೀವು ಕೊಟ್ಟೆ ಬೀಳೋದಂತು. ಯಾವ ದೇವರು ಮರಿ ಕಡಿ ಮಟನ್ ಹಚ್ಚಿದೀಪ, ಯಾವ ದೇವರು ಮಟನ್ ಕಡಿ, ಚಿಕನ್ ಕಡಿ, ಮರಿ ಕಡಿ, ಇನ್ನೊಂದು ಕಡಿ ಅಂತ ಹೇಳಲ್ಲ. ನಿಮ್ಮ ಭಕ್ತಿ ಚೆನ್ನಾಗಿದೆ. ಅಡ್ಬೇಡಿ ಹೆಣ್ಮಕ್ಳು ಮಂಡಿ ಕೊಟ್ಟು ನಮಸ್ಕಾರ ಮಾಡಿ ನಿಮ್ಮದೇ ಆದ ರೀತಿ ತಾಯಿನೇ ಬೇಡ್ಕೊಳ್ಳಿ. ದೇವರು ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಆಸೆ. ಇದು ಪಡೆಯೋದು ನೀರು ಖಾಲಿ ಆದ್ರೂ ಅಥವಾ ನೀರು ಕೇಳ್ಬೇಡ್ರಿ. ನನಗೆ ಬಂದ ಚಲೋ ಆಗಿದ್ದಾರಲ್ಲ ಮೈಗೆ ಅಂತರ ಹಾಕಿ ಅಮ್ಮ, ಬಿಸಿ ಊಟ ಮಾಡಿಸಿ ಅಮ್ಮಂಗೆ ಸೇರ್ತಕ್ಕೆ ಹಾಂ. ಅಮ್ಮಂಗೆ ಸ್ವಲ್ಪ ಜೇನುತುಪ್ಪ ಸುಣ್ಣ ಹಾಕಿ ಕಾಲ ಬಂದು ಜೇನುತುಪ್ಪ ಸುಣ್ಣ ಬಿಸಿ ಮಾಡಿ ಸೇರ್ತ ಕೈ ಕೊಡ್ಬೇಕು. ಎಲ್ಲ ಒಂದೇ ಕೈ ಕೊಡ್ರಿ ಅಂತೀರಾ, ತಲೆ ಬಿದ್ದು ಪರವಾಗಿಲ್ಲ ಅಂತೀರ. ಮಣ್ಣು ಬೇರೆ ಕೈ ಹೊಡೆದ ನೀರಿದ ಮಟ್ಟ ಕೊಡ್ತೀನಿ. ತಲೆ ನನ್ನ ಜವಾಬ್ದಾರಿ. ಹುಡ್ಕಮ್ಮ ಈಗ ನೀನು ಹುಡ್ಕೋ ಆಗ್ಬೋದಾ. ಇದು ನಿಮಗೆ ನಿಮ್ಮ ದೋಷ ಕಲಿಲಿ ಅಂತ ಆಗ್ಬೋದಾ. ಇನ್ಯಾರ ಪೇಷಂಟ್ ಇದ್ದೀರಲ್ಲ, ಒಬ್ಬ ಯಾರು ಬೆಳಿಗ್ಗೆ ಪೌರ್ಗೆ ಮಾಡ್ತೇವೆ ಇವತ್ತನ್ನ. ಅಯ್ಯ ನಿಮ್ಮ ಕಡೆ ಎಲ್ಲಾದ್ರು ಇವ್ರು ನಿಮ್ಮ ಮಗಳ ಅಯ್ಯ ನೀವು ದೋಸೆ ಕೊಡಿದ್ರೆ ಸ್ವಲ್ಪ ಇದು ಹೆಂಗಾಯ್ತು? ಜೆನೆಟಿಕ್ ಪ್ರಾಬ್ಲಮ್ ಡಾಕ್ಟರ್ ಹೇಳಿದ್ರು. ಹಾಂ ಏನಂತ ಬೇಡ್ಕೊಂಡಿದ್ರಿ? ನಾನು ಬಂದು ಬಿಡ್ಕೊಂಡು ಹೋಗಿದ್ದೆ ಸರ್ ಆಸ್ಪತ್ರೆಗೆ ಇದ್ದಾಗ. ಏನಂತ ಬೇಡಿದ್ರಿ? ಅಮ್ಮ ಇಲ್ಲೊಂದು ಮಗಿನ ಜೀವನ ಪ್ರಶ್ನೆ ಗಲಾಟೆ ಮಾಡಂಗೆ ಮನೆಗೆ ಹೋರಿ, ಬಸ್ ಫ್ರೀ ಬಿಟ್ಟರೆ ಹೋಗಿ ಕೂಗಾಡೋಗ್ರಿ. ಇಲ್ಲಿ ಒಂದು ಮಗು ಜೀವ ಉಳ್ಕೊಳತ್ತಾರೆ, ಖುಷಿ ಪಡ್ತೀವಿ ನಾವು. ನೀವೆಲ್ಲ ಬರ್ತೀರಿ ಸುಮ್ಮನೆ. ಒಂದು ತಾಯಿ ತಂದೆ ಎಷ್ಟು ಖುಷಿ ಪಡ್ತಾರೆ ನೋಡಿ ಮಗು ಬಂದಾಗ. ಅದನ್ನ ನೋಡಿ. ಹೇಳಪ್ಪ ಹೇಳಿ. ಬಂದು ಹೋಗಿದ್ದೆ ಸರ್ ಹುಟ್ಟಿದಾಗ. ಮೊದಲೇ ಹೇಳ್ಬಿಟ್ಟಿದ್ರು ಬದುಕಲ್ಲ ಅಂತೇಳಿ. ತಿರುಗಿ ಬಂದು ದೇವಸ್ಥಾನಕ್ಕೆ ಬಂದು ಹೋಗಿದ್ದೆ ಸರ್. ನಾನು ಎಷ್ಟು ಕೆ ಜಿ ಅಷ್ಟು ಕೆ ಜಿ ಅಕ್ಕಿ ಕೊಡ್ತೀನಿ ಅಂತಂದು ಬಿಡ್ಕೊಂಡು ಹೋಗಿದ್ದೆ ಗುರುಗಳ. ಅದಕ್ಕೆ ಒಂದು ಹುಷಾರದ ಒಂದು 40% ಹುಷಾರಾಗೈತ್ರಿ. ಫಸ್ಟ್ ಏನು ಕಡಿಮೆ ಆಗೈತಿ, 90% ಆಗೈತಿ. 40% ಮತ್ತೆ ಬರ್ತಾವ್ರಿ. ಈಗ ಚೆನ್ನಾಗಿದೆ. ಈಗ ಚೆನ್ನಾಗಿ ನಾನು ಹೇಳಿದ್ ಮಾಡು. ಇಬ್ರು ಒಂದು ಗಂಡ ಹೆಂಡತಿ ಕಸ ಬಿಡ್ರಿ. ದೇವರು ಅಕ್ಕಿ ಕೊಡು, ಬಂಗಾರ ಕೊಡು, ಬೆಳ್ಳಿ ಕೊಡು, ಚಿತ್ರ ಕೊಡು ಅಂದಿಲ್ಲ. ಭಕ್ತೆ ಬಂದು ಗಂಡ ಹೆಂಡತಿ ಹುಷಾರಾಗುತ್ತೆ. ಒಂದಿಬ್ರು ಕಸ ಹೊಡಿರಿ, ಮೈಗೆ ಅಂತರ ಹಾಕಿ ಶುದ್ಧವಾಗಿ ದೇವ್ರನ್ನ ತೀರ್ಥ ಹಾಕಿ ಮನೆಗೊಂದು ಫೋಟೋ ಇಟ್ಬಿಡಿ. ದೇವ್ರು ಅದನ್ನೇ ಮಾಡ್ಕೊಂಡು ಕೂತ್ಕೊಬೇಡಿ, ಚಲಿಸ್ಕೊಳ್ಳಿ ನಡ್ರಿ. ಜನಗಳು ಯಾಕೆ ನಾವು ಬರಲ್ಲ ಈಗೆಲ್ಲ ಬಂದವ್ರು ನಿಮ್ಮ ಮನೆ ಯಾವ ಊರಿಗೆ ಸ್ವಾಮಿ ಸರ್ ಸ್ವಾಮಿ ಹುಷಾರಾಗ ಬನ್ನಿ, ಭಕ್ತಿ ಹೋಗಿ ಬನ್ನಿ, ತಾಯಿ ಕೈಮಿಗ್ರಿ. ಇನ್ನೂ ನಿಮಗೆ ದೇವ್ರು ದುಡಿಯೋ ಶಕ್ತಿ ಕೊಡಲಿ. ಅಂದರೆ ನಾನು ಕೇಳೋದಿಷ್ಟೇ, ದೇವ್ರನ್ನ ಕೇಳಬೇಕು. ದುಡಿಯೋ ಶಕ್ತಿ ದುಡಿಯಾಕ್ತಾರೆ. ಏ ಅಣ್ಣ ಬಾರ ಇಲ್ಲಿ, ನೀವು ಒಬ್ಬಳೇ ಅಂತ ಇಬ್ಬರೇ ಅಂತಾರ. ಕೊಳ್ಳ ಸೀರೆ ಕೊಟ್ಟು ನಿಮ್ಮ ಹೆಂಡತಿ ಒಂದ ಅಣ್ಣ ಡ್ರೈವರ್ ಅಂದ್ರೆ ಅದಕ್ಕೆ ಬಾರೋ. ನಾನೊಬ್ಬ ಡ್ರೈವರ್ ಬಾರ ತಾಯಿ ಕೊಲ್ಲವ ಸರಿ ನೋಡ್ಕೊಳ್ಳೋ. ಅಣ್ಣಂಗೆ ಡೈವರ್ಸ್ ಹೋಗ್ಬೇಡ. ಹುಡ್ಕೋ ಕಡಿದ್ವಿ ಹಿಂಗೇನ ಮನೆ ಆಟ ಓಡಿಸ್ತಾ ಇದ್ದೆ. ಮಕ್ಕಳು ಇರ್ಲಿಲ್ಲ, ಮನೆ ಕಡೆ ಸ್ವಲ್ಪ ಸಾಲನೆಲ್ಲ ಜಾಸ್ತಿ ಇತ್ತು. ಇಲ್ಲಿಗೆ ಬಂದು ಯಾರೋ ಹಿಂಗೆ ವಿಡಿಯೋದಾಗೆಲ್ಲ ನೋಡಿ ನಾವು ಇಲ್ಲಿಗೆ ಬಂದು ನಮ್ಮ ಮನೆಗೆ ಕರ್ಕೊ ಬಂದು ವಿಡಿಯೋ ನೋಡ್ಕೊಂಡು ಬಂದು ಆದ್ಮೇಲೆ ಚೆನ್ನಾಗಾಯ್ತು. 7 ವರ್ಷ ಮಕ್ಕಳಿರ್ಲಿಲ್ಲ, ಹಾಸ್ಪಿಟ್ಲಿಗೂ ತೋರಿಸಿದ್ವಿ, ಆದರೂ ಆಗಿರ್ಲಿಲ್ಲ. ಎಲ್ಲರೂ ಎಲ್ಲ ಆಗ್ತವೆ ಹೇಳಿ ಬಂದ್ರೆ ನಾನು ಸ್ವಲ್ಪ ದಪ್ಪ ಬೇರೆ ಇದೆ, ಅದಕ್ಕೆ ಎಲ್ಲ ಆಗ್ತವೆ ಹೇಳಂತ ಕರ್ತಿದ್ರು. ಇಲ್ಲಿಗೆ ಬಂದು ಹೋಗಿದ್ದು ಒಂದೇ ತಿಂಗಳಿಗೆ ನೀವೇ ಕೈ ಹಿಡ್ಕೊಂಡು ನೋಡಿ ಹೇಳಿದ್ರಿ, ನಿಮ್ಗೆ ಯಾಕೆ ಮಕ್ಕಳಿಲ್ಲ ಅಂತಮ್ಮ, ಮಕ್ಕಳಾಗ್ತಾ ಹೋಗುವಂತೆ ನಾನು ಹೇಳಿದ್ನಾ? ನೀವೇ ಹೇಳಿದ್ರಿ. ಈಗ ಮಗು ಆಯ್ತಾ? ಫೀಸ್ ಎಷ್ಟು ಕೊಟ್ಟೆ? ಅವತ್ತು ಅಪ್ಪ ಅಂತ ಹೇಳಿದ್ದು. ಈಗ ಬಂದು ಗುರುಗಳು ಅಂತೀವಿ. ಮತ್ತೆ ಇಲ್ಲ 4-5 ಸಲ ಮೇಲ್ ಬಂದಿದ್ದೀವಿ. ಮತ್ತೆ ಯಾವತ್ತು ನಿನಗೆ ಅಪ್ಪನೇ ನಾನು ಚಿಕ್ಕಪ್ಪನೇ ಆಸ್ತಿ ಕೇಳ್ಬೇಡ. ಆಮೇಲೆ ಆಟೋ ಬಸ್ ಆಟೋ ಎಷ್ಟಿತ್ತು ಇಲ್ಲಿ ಬಂದಮೇಲೆ? ಅಲ್ಲಿ ಸಹ ಬರ್ಸಿ ದುರ್ಗಾಸ್ಥಳ ಕುಪ್ಪೆ ಅಂತ, ಶ್ರೀ ದುರ್ಗಾಸ್ಥಳ ಕುಪ್ಪೆ ಅಂತ ಸಣ್ಣದ ಬರ್ಸಿ. ದುರ್ಗಾಸ್ಥಳ ಅಂದರೆ ಗಂಗಮ್ಮ ದುರ್ಗಮ್ಮ ಎಲ್ಲರಿಂದ ಮಗಳೇ. ಇದು ನಿನಗೆ ಇದು ನಮ್ಮ ಮಾತಿಗೆ ನೀವು ಬೆಲೆ ಕೊಡೋದಕ್ಕೆ. ಈಗ 5 ತಿಂಗಳ ಕರ್ಕ ಬಂದಿದ್ವಿ, ನೀವೇ ದುರ್ಗಾಶ್ರೀ ಅಂತ ನಾಮಕರಣ ಮಾಡಿರಿ. ನಾಮಕರಣ ದುಡ್ಡು ಕೊಟ್ಟಿಲ್ಲ, ಇದ್ರದ್ದು 2 ದುಡ್ಡು ಕೊಟ್ಟಿಲ್ವಾ ನೋಡ್ರಪ್ಪ. ಅಂದಾದ್ರೆ ನಾಮಕರಣ ದುಡ್ಡಿಲ್ಲ, ಆಟೋ ದುಡ್ಡಿಲ್ಲ, ಮಗಳಿಗೆ ತೀರ್ಥ ಕೊಟ್ಟು ದುಡ್ಡಿಲ್ಲ, ಕೈ ಸಲ ಮಾಡೋ ದುಡ್ಡು ಇಲ್ಲ. ಎಲ್ಲ ದುಡ್ಡು ಫ್ರೀ ಸೀರೆ ಹೋಗ್ತಾವೆ ನೋಡಪ್ಪ.
ಹಿಂಗೆ ನಿಮ್ಮ ನಂಬಿಕೆ ನನ್ನ ಆಶೀರ್ವಾದ ಅಲ್ಲಪ್ಪ, ನಿಮ್ಮ ನಂಬಿಕೆ ಆಶೀರ್ವಾದ, ಆ ತಾಯಿ ಪ್ರೇರಣೆ. ನಾವೊಂದು ಎಷ್ಟು ಜನ ನಮ್ಮ ಎಲ್ಲಿ ತನಕ ಸಿಗುತ್ತೆ ಅಲ್ಲಿ ತನಕ ಏನಾದ್ರು ಕಷ್ಟ ಅಂತ ಸ್ವಲ್ಪ ಪ್ರಾಬ್ಲಮ್ ಇದ್ರೆ ಕೈ ಮುಖ್ಯ ಎಷ್ಟೋ ಸಮಾಧಾನ ನೆಮ್ಮದಿ ಜೀವನ. ಏನು ಗೊತ್ತಿಲ್ಲ, ನನಗೊಂದು ಚೂರು ಸೇವೆ ಮಾಡೋ ಅದು ಸಿಕ್ಕೈತಿ, ಸೇವೆ ಮಾಡ್ತಾ ಇದ್ದೀನಿ ಅಷ್ಟೇ. ಬೆಳಿಗ್ಗೆ ಬರ್ಬೇಕಾದ್ರೆ ಸಾಲ ಎಲ್ಲ ಇತ್ತು, ಎಲ್ಲ ಆಡ್ಕೊಂಡಾರು, ಸಾಲ ಎಲ್ಲ ನಾವು ಫೋಟೋ ನೋಡಿ ನೋಡಿ ವಾಲ್ಪೇಪರ್ ಇಟ್ಕೊಳ್ಳಿ, ಮನ್ಸಲ್ಲಿ ಇಟ್ಕೊಳ್ಳಿ, ಮನೆ ಒಳಗೆ ಇಟ್ಕೊಳ್ಳಿ. ಇನ್ನೂ ಉದ್ಧಾರ ಆಗಲಿ, ಇನ್ನೂ 4 ಜನಕ್ಕೆ ಅನ್ನ ಕೊಡೋಂಥ ಶಕ್ತಿ ದೇವ್ರು ನಿಂತ್ಕೊಳ್ಳಿ. ಆಗ್ಬೋದಾ?